ಈ ಯುಗಾದಿ ಹಬ್ಬದಿಂದ ನಿಮಗೆ ಮೊಟ್ಟ ಮೊದಲಾಗಿ ಹೇಳುವಂಥ ವಿಚಾರ ಇದನ್ನೇ. ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಇದು ಪ್ರಮುಖವಾದಂಥದ್ದು. ದಶಮ ಭಾವದಲ್ಲಿ ಸ್ಥಿತನಾದಂತಹ ಗುರುವು ಸಪ್ತಮ ಭಾವದಲ್ಲಿ ಸ್ಥಿತನಾದಂತಹ ಶನಿ ಮಹಾತ್ಮರು ಸ್ಥಾನದ ವಿಚಾರವನ್ನು ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಡಿಲೇ ಆಗುವಂಥದ್ದು. ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೋ ಒಂದು ಬಿಸ್ನೆಸ್ ನಾನು ಮಾಡಬೇಕು ಅನ್ನೋರು ಸಹ ಈ ವರ್ಷ ಖಂಡಿತ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಡಿ. ಸೇವಾಕಾರಕನೇ ಶನಿ ಮಹಾತ್ಮನಾಗ್ತಾರೆ. ಆ ಕಾರಣದಿಂದ ನಿಮ್ಗೆಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ತಾರೆ. ಪರಿಹಾರ ರೂಪಕವಾಗಿ ಯಾವ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ, ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬ ಎಲ್ಲ ರೀತಿಯಲ್ಲೂ ನಿಮಗೆ ಸಂಪತ್ತು, ಸಂತೋಷ, ಆನಂದ, ಆರೋಗ್ಯ, ಆಯುಷ್ಯ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಎಲ್ಲ ರೀತಿಯಲ್ಲೂ ಸಮೃದ್ಧಿಯಾದಂತಹ ಜೀವನವನ್ನು ಸಾಗಿಸಿ. ಇನ್ನು ರಾಶಿ ಗೋಚಾರ ಫಲ. ಈ ಕನ್ಯಾ ರಾಶಿಯಲ್ಲಿ ಜನನವಾಗಿರೋರು ಏನು ಗೊತ್ತಾ, ಸ್ವಲ್ಪ ಹಿಂಜರಿಕೆ ಸ್ವಭಾವ, ಮತ್ತು ಏನೋ ಒಂದು ಹೇಳೋಕ್ಕೆ ಹೋಗಿ ಏನೋ ಹೇಳ್ಬಿಟ್ಟು ಸ್ವಲ್ಪ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಸಹ ಉಂಟು. ಖಂಡಿತವಾಗ್ಲೂ ಈ ಯುಗಾದಿ ಹಬ್ಬದಿಂದ ನಿಮಗೆ ಮೊಟ್ಟ ಮೊದಲಾಗಿ ಹೇಳುವಂಥ ವಿಚಾರ ಇದನ್ನೇ. ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಇದು ಪ್ರಮುಖವಾದಂಥದ್ದು. ಇನ್ನು ಎರಡನೇ ವಿಚಾರ ಬಂದರೆ, ದಶಮ ಭಾವದಲ್ಲಿ ಸ್ಥಿತನಾದಂತಹ ಗುರುವು ಸಪ್ತಮ ಭಾವದಲ್ಲಿ ಸ್ಥಿತನಾದಂತಹ ಶನಿ ಮಹಾತ್ಮರು ಈ ಎರಡೂ ಗ್ರಹಗಳ ಒಂದು ಸ್ಥಾನದ ವಿಚಾರವನ್ನು ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಡಿಲೇ ಆಗುವಂಥದ್ದು. ಸಂಪಾದನೆ, ಪ್ರಮುಖವಾಗಿ ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೋ ಅಂಥವ್ರು ಎಷ್ಟೇ ಕಷ್ಟಪಟ್ಟರು ಏನು ಯಾಕೆ ಆಗ್ತಾ ಇಲ್ಲ, ನನ್ನ ಮುಂದೆನೇ ಎಲ್ಲರೂ ಬರ್ತಾರೆ, ಎಷ್ಟು ಬೇಗ ಮೇಲ್ಮೇಲೆ ಚಿಗುರ್ಕೊಂಡು ಹೋಗ್ತಾ ಇರ್ತಾರೆ, ಹಣಕಾಸು ಸಂಪಾದನೆ ಮಾಡ್ತಾ ಇರ್ತಾರೆ, ಕಾರ್ ತೊಗೊತಾ ಇರ್ತಾರೆ, ಆದರೆ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಹೆಚ್ಚಾಗಿ ಕಾಣುವಂಥದ್ದು ಕನ್ಯಾ ರಾಶಿಯವರು ಬರುವಂಥದ್ದು. ಅದೇ ರೀತಿ ಸಪ್ತಮ ಭಾವದಲ್ಲಿ ಸ್ಥಿತನಾದಂತಹ ಶನಿ ಮಹಾತ್ಮನ ಒಂದು ಪರಿಣಾಮದಿಂದ ಪತಿಪತ್ನಿಯಲ್ಲಾಗಿರ್ಬೋದು ಅಥವಾ ವ್ಯವಹಾರ ಸ್ಥಳಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು, ಇಂತಹ ವಿಚಾರಗಳಲ್ಲಿ ಖಂಡಿತವಾಗಲೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅದರಲ್ಲೂ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದನ್ನು ಗಮನ ಹರಿಸಿ. ಯಾರೆಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ವ್ಯವಹಾರ ಮಾಡ್ತಾ ಇರ್ತೀರೋ ಅಂಥವರು ಸ್ವಲ್ಪ ಸೈಲೆಂಟ್ ಆಗಿರೋದು ಒಳ್ಳೆಯದು. ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೋ ಒಂದು ಬಿಸ್ನೆಸ್ ನಾನು ಮಾಡಬೇಕು ಅನ್ನೋರು ಸಹ ಈ ವರ್ಷ ಖಂಡಿತ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಡಿ. ಇನ್ನು ನಾವು ಯಾವುದೂ ಕೆಲಸ ಮಾಡ್ತಾ ಇಲ್ಲ, ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದನ್ನು ಸೇವಾ ವೃತ್ತಿ ಅಂತ ಹೇಳ್ತೀವಿ. ಸೇವಾ ವೃತ್ತಿಯಲ್ಲಿ ಮಾಡ್ತಾ ಇರೋಂಥವ್ರಿಗೆ ಸಂಪೂರ್ಣ ಶುಭಫಲಗಳನ್ನು ಖಂಡಿತ ಕಾಣ್ತಾನೆ. ಸೇವಾಕಾರಕನೇ ಶನಿ ಮಹಾತ್ಮನಾಗ್ತಾರೆ. ಆ ಕಾರಣದಿಂದ ನಿಮ್ಗೆಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ತಾರೆ. ಸ್ವಲ್ಪ ನಿದ್ರಾಹೀನತೆ ಹೆಚ್ಚಾಗುವಂಥದ್ದು. ವ್ಯಯಭಾವದಲ್ಲಿ ಕೇತು ಸ್ಥಿತನಾದಾಗ ಸ್ವಲ್ಪ ಮಟ್ಟಿಗೆ ನಿದ್ರಾಹೀನತೆ. ಅದ್ರ ಒಟ್ಟಿಗೆ ಒಂದು ವಿಚಾರ ಅಂದರೆ ಈ ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇದ್ರ ಬಗ್ಗೆನೂ ಸಹ ಗಮನ ಹರಿಸಬೇಕು. ಯಾವ ರೀತಿ ಅಂದರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಪಿತ್ತಕೋಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನೋ ಒಂದು ರೀತಿಯಾದಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ದಯವಿಟ್ಟು ಹೇಳ್ತೀನಿ, ಅಲರ್ಟಾಗಿರಿ. ಇನ್ನು ಓದಿನ ವಿಚಾರದಲ್ಲಿ, ಮಕ್ಕಳ ಓದಿನ ವಿಚಾರದಲ್ಲಿ ಪಂಚಮಾಧಿಪತಿಯಾದಂತಹ ಶನಿಮಾತ್ಮನು ಸಪ್ತಮ ಸ್ಥಾನದ ಸ್ಥಿತನಾದಾಗ ಖಂಡಿತವಾಗ್ಲೂ ಈ ವರ್ಷ ಓದಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲ ಆಗಿರ್ತದೆ. ಅದರೊಟ್ಟಿಗೆ ವಿದ್ಯಾಕಾರಕನಾದಂತಹ ಗುರು ದಶಮ ಭಾವದಲ್ಲಿ ಸ್ಥಿತನಾದಾಗ ಎಲ್ಲ ವಿಚಾರದಲ್ಲೂ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶುಭಫಲ. ಅದೇ ರೀತಿ ಯಾರೆಲ್ಲ ಈ ಕಂಪ್ಯೂಟರ್ ವರ್ಕ್ ಮಾಡೋವಂಥವ್ರಾಗಿರ್ಬೋದು, ಪೇಂಟಿಂಗ್ ವರ್ಕ್ ಮಾಡೋವಂಥವ್ರಾಗಿರ್ಬೋದು, ಕರಕುಶಲ ವಸ್ತುಗಳನ್ನು ಕೆಲಸ ಮಾಡುವಂಥವ್ರಾಗಿರ್ಬೋದು, ಕುಸರಿ ಕೆಲಸ ಮಾಡುವಂಥವ್ರಾಗಿರ್ಬೋದು, ಇಂಥವ್ರಿಗೆಲ್ಲ ಸಂಪೂರ್ಣ ಶುಭಫಲ. ಯಾರೆಲ್ಲ ಬರಹಗಾರರು ಇರ್ತಾರಲ್ಲ ಅವ್ರಿಗೂ ಸಹ ಸಂಪೂರ್ಣ ಶುಭಫಲಗಳ ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಪರಿಹಾರ ರೂಪಕವಾಗಿ ಯಾವ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ, ಖಂಡಿತವಾಗ್ಲೂ ಲಕ್ಷ್ಮೀ ನಾರಸಿಂಹರ ಸ್ಮರಣೆ ಅತಿ ಮುಖ್ಯವಾಗುತ್ತೆ. ನಾರಸಿಂಹ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯೋರ್ ನಮಾಮ್ಯಹಂ. ಅದ್ಭುತವಾದಂತಹ ಮಂತ್ರ. ನರಸಿಂಹನ ಮಂತ್ರವನ್ನು ನೀವು ಪಠನೆ ಮಾಡಿದ್ದೇ ಆದರೆ ಈ ವರ್ಷ ಎಲ್ಲ ಸಂಪೂರ್ಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣ್ತೀರಾ. ಯಾವ ರೀತಿ ಭಯ ಪಡುವಂಥದ್ದು ಬೇಡ. ಆ ಕಾರಣದಿಂದ ನರಸಿಂಹಂದು ಒಂದು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಸಂಪೂರ್ಣವಾದಂಥ ಶುಭಫಲಗಳು ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.